ಕೋಸಂಬರಿನ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ನಾನು ಸೌತೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ತದನಂತರ ಒಂದು ಮೀಡಿಯಂ ಸೈಜ್ ಆಗೋಷ್ಟು ಕ್ಯಾರೆಟ್ನ ತುರಿದಿಟ್ಟಿಟ್ಕೊಂಡಿದ್ದೀನಿ. ನಂತರ ಉದ್ದಿನಕಾಳನ್ನ ಒಂದು 2 ಅವರ್ಸ್ ನೆನೆಸಿ ಎತ್ತಿಟ್ಕೊಂಡಿದ್ದೀನಿ. ಅದು ಬೇಗ ನೆನೆಯುತ್ತೆ, ಏನು ತೊಂದರೆ ಇಲ್ಲ. ತದನಂತರ ಅದಕ್ಕೆ ಒಂದು ಮೀಡಿಯಂ ಸೈಜ್ ಸಣ್ಣದು ಈರುಳ್ಳಿ, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ತಕ್ಕಂತೆ ಹಸಿರು ಮೆಣಸಿನ್ಕಾಯಿನ ಎತ್ತಿಟ್ಕೊಂಡಿದ್ದೀನಿ. ತದನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಸೌತೆಕಾಯಿನ ಆ್ಯಡ್ ಮಾಡಿಕೊಂಡು, ಸೌತೆಕಾಯಿ ಆದ ನಂತರ ಕ್ಯಾರೆಟ್ನ ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಂತರ ಅದಕ್ಕೆ ನೆನೆಸಿರೋಂತಹ ಕಾಳನ್ನು ಹಾಕೋಬಿಟ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಬನ್ನಿ. ಒಂದೊಂದು ತೋರಿಸಿರೋ ಅಂತಹ ಐಟಮ್ಗಳನ್ನ ಒಂದೊಂದಾಗಿ ಮಿಕ್ಸ್ ಮಾಡ್ಕೊಳ್ತಾ ಬಂದರೆ ನಮಗೆ ಈಸಿಯಾಗಿ ಬೇಗನೆ ಆಗೋಗುತ್ತೆ. ನಂತರ ಇದಕ್ಕೆ ಒಂದು ಕಟ್ ಮಾಡಿರುವಂತಹ ಈರುಳ್ಳಿ, ಕಟ್ ಮಾಡಿರುವಂತಹ ಮೆಣಸಿನಕಾಯಿಗಳನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮೆಣಸಿನ ಪುಡಿನ ಹಾಕೋಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಇದರಲ್ಲಿ ನಾವು ಈರುಳ್ಳಿನ ಸ್ಕಿಪ್ ಮಾಡಿದ್ರೆ ಅದನ್ನ ದೇವ್ರ ನೈವೇದ್ಯಕ್ಕೂ ಸಹ ಇಡ್ಬೋದು. ನಾನು ಇದನ್ನ ಏಕಾದಶಿ ಆದ ಬೆಳಗಿಗೆ ದ್ವಾದಶಿಗೆ ಸೇವನೆಗೋಸ್ಕರ ನಾನು ಮಾಡಿದ್ದಂತಹ ಕೋಸಂಬರಿ. ಇದು ತುಂಬಾ ಚೆನ್ನಾಗಿತ್ತು, ಮೈಲ್ಡ್ ಆಗಿರುತ್ತೆ, ಹೆವಿ ಮಸಾಲೆ ಏನಿಲ್ಲ, ಹಸಿ ಪ್ರೋಟೀನ್ ರಿಚ್ ಆಗಿರುತ್ತೆ, ಎಲ್ಲ ಹಸಿದು ಹಾಕಿರ್ತೀವಲ್ವ, ತುಂಬಾ ಚೆನ್ನಾಗಿರುತ್ತೆ, ಎಲ್ರಿಗೂ ಸಹ ತುಂಬಾ ಒಳ್ಳೆಯದು. ಒಂದು ಸತಿ ನೀವು ಟ್ರೈ ಮಾಡಲೇಬೇಕು. ನನ್ನ ಚಾನಲಲ್ಲಿ ಹಾಕೋಂಥ ವೀಡಿಯೋಗಳನ್ನ ಒಂದು ಸತಿ ಹೋಗಿ ವಾಚ್ ಮಾಡಿ. ಇದೇ ಥರ ಹೆಚ್ಚು ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡ್ತಾಯಿರಿ. ಇಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಆಯ್ತಲ್ವ. ಐಟಮ್ಗಳನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು, ಬೇಗನೆ ಆಗೋಗುತ್ತೆ. ನೈವೇದ್ಯಕ್ಕೂ ಸಹ ನಾವು ಈರುಳ್ಳಿನ ಹಾಕ್ದಲೇ ದೇವ್ರಿಗೂ ಸಹ ನೈವೇದ್ಯ ಮಾಡ್ಬೋದು. ತುಂಬಾ ಈಸಿ ಮೆಥಡಲ್ಲಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಲೇಬೇಕು. ಯಾರೆಲ್ಲ ಇಲ್ಲಿವರೆಗೆ ವಿಡಿಯೋ ನೋಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್.